ಕೈಯಲ್ಲಿ ಮಚ್ಚು ಹಿಡಿದು ಮಾಸ್ಗೆ ಬಾಸ್ ಅಂತ ಹೇಳ್ತಾ ಇದ್ದ ರಜತ್ ಪುಷ್ಪ ಸ್ಟೈಲ್ನಲ್ಲಿ ತಗ್ಗೋದೇ ಇಲ್ಲ ಅಂತ ಹೇಳಿ ಬಿಲ್ಡಪ್ ಕೊಟ್ಟ ವಿನಯ್ ಗೌಡ. ಇದೇ ರೀಲ್ಸ್ ಇದೀಗ ಇವರಿಬ್ಬರಿಗೂ ಕೂಡ ಸಂಕಷ್ಟವನ್ನ ತಂದೊಡ್ಡಿದ್ದು, ಸದ್ಯಕ್ಕೆ ರಜತ್, ಕಿಶನ್ ಮತ್ತು ವಿನಯ್ ಗೌಡ ಜೈಲು ಪಾಲಾಗಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮತ್ತು 11ರ ಮಾಜಿ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ಗೆ ಇದೀಗ ರೀಲ್ಸ್ ಜೈಲು ಪಾಲಾಗುವಂತೆ ಮಾಡಿದೆ. ಹೌದು, ಇವರಿಬ್ಬರು ಕೂಡ ಪಬ್ಲಿಕ್ ಪ್ಲೇಸ್ನಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಅನ್ನ ಹಿಡಿದು ರೀಲ್ಸ್ ಮಾಡಿದ್ರು. ಬಿಗ್ ಬಾಸ್ ಮುಗಿದ ನಂತರ ರಜತ್ ಮತ್ತು ವಿನಯ್ ಗೌಡ ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಗಳಾಗಿದ್ದಾರೆ. ಈ ರಿಯಾಲಿಟಿ ಶೋಗೋಸ್ಕರನೇ ಈ ಮಚ್ಚನ್ನ ತರಿಸಿಕೊಳ್ಳಲಾಗಿತ್ತು. ನಂತರದಲ್ಲಿ ಇವರಿಬ್ರು ಕೂಡ ಮಚ್ಚನ್ನ ಹಿಡಿದು ರೀಲ್ಸ್ ಒಂದನ್ನ ಮಾಡಿ ಆ ರೀಲ್ಸ್ ಅನ್ನ ಅಪ್ಲೋಡ್ ಕೂಡ ಮಾಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ಸಖತ್ ವೈರಲ್ ಆಗಿತ್ತು. ಇನ್ನು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದು ವಿಡಿಯೋ ಮಾಡಿದ ಆರೋಪದ ಅಡಿ ಬೆಂಗಳೂರಿನ ಬಸವೇಶ್ವರನಗರ ಪೊಲೀಸ್ ಸ್ಟೇಷನ್ನಲ್ಲಿ ವಿನಯ್ ಗೌಡ ಮತ್ತು ರಜತ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು. ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾಗುತ್ತೆ. ಇಬ್ಬರಿಗೂ ಕೂಡ ಪೊಲೀಸರು ಸೋಮವಾರ ವಿಚಾರಣೆಗೆ ಬನ್ನಿ ಅಂತ ನೋಟಿಸ್ ಅನ್ನ ಕೊಟ್ರು. ವಿನಯ್ ಗೌಡ ಸ್ವತಃ ವಿಚಾರಣೆಗೆ ಬಂದು ಸ್ಪಷ್ಟನೆಯನ್ನ ನೀಡೋದರ ಜೊತೆಗೆ ಕ್ಷಮೆ ಕೋರಿ ಪತ್ರವನ್ನ ಕೂಡ ಬರೀತಾರೆ. ಆದರೆ ರಜತ್ ಶೂಟಿಂಗ್ ಆಗಿ ಬೇರೆ ಊರಿಗೆ ತೆರಳಿದ್ದ ಕಾರಣ ಅವರ ಪತ್ನಿ ಅಕ್ಷಿತಾ ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಣೆಗೆ ಹಾಜರಾಗುವುದಕ್ಕೆ ಸಮಯ ಕೇಳಿದ್ರಂತೆ. ಆದರೆ ಪೊಲೀಸರು ಅದಕ್ಕೆ ಒಪ್ಪದೆ ತಕ್ಷಣವೇ ರಜತ್ ವಿಚಾರಣೆಗೆ ಬರಬೇಕು ಅಂತ ಹೇಳಿದ್ದಾರೆ. ರಜತ್ ಬಂದ ನಂತರ ವಿನಯ್ ಮತ್ತು ರಜತ್ ಇಬ್ಬರನ್ನು ಕೂಡ ಪೊಲೀಸರು ವಿಚಾರಣೆಗೆ ಒಳಪಡಿಸಿ ಕೊನೆಗೆ ಅವರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನು ಸೋಮವಾರ ತಡರಾತ್ರಿಯವರೆಗೂ ಕೂಡ ಇಬ್ಬರ ವಿಚಾರಣೆ ನಡೆಯುತ್ತೆ. ಅದಾದ್ಮೇಲೆ ಅವರನ್ನ ರಿಲೀಸ್ ಮಾಡಿ ಕಳಿಸಲಾಗುತ್ತೆ. ಇದಕ್ಕೆ ಕಾರಣ ರೀಲ್ಸ್ಗೆ ಬಳಸಿದಂತಹ ಮಚ್ಚನ್ನ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಅನ್ನೋದು. ಅದು ರೀಲ್ಸ್ಗಾಗಿ ಬಳಸಿರುವಂತಹ ಫೈಬರ್ ಮಚ್ಚು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸರಿಗೆ ನೀಡ್ತಾರೆ. ಆದರೆ ಅಸಲಿಗೆ ಎಡವಟ್ಟಾಗಿದ್ದು ಇಲ್ಲೇ ನೋಡಿ. ರೀಲ್ಸ್ ಮಾಡುವಾಗ ಬಳಸಿದ ಮಚ್ಚಿಗೂ ಇವರು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದಂತಹ ಫೈಬರ್ ಮಚ್ಚಿಗೂ ಬಹಳ ವ್ಯತ್ಯಾಸ ಕಂಡು ಬರುತ್ತೆ. ಪ್ರಕರಣದಿಂದ ಪಾರಾಗಲು ಫೈಬರ್ ಮಚ್ಚನ್ನ ನೀಡಿದ್ದಾರೆ. ಹೀಗಾಗಿ ಸಾಕ್ಷಿ ನಾಶದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಟ್ಟು ಕಳಿಸಿದಂತಹ ವಿನಯ್ ಮತ್ತು ರಜತ್ರನ್ನ ಮತ್ತೆ ಅರೆಸ್ಟ್ ಮಾಡ್ತಾರೆ. ನಿನ್ನೆ ಇಡೀ ದಿನ ಇಬ್ಬರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸೋದ್ರ ಜೊತೆಗೆ ರೀಲ್ಸ್ ಮಾಡಿದ ಸ್ಟುಡಿಯೋದಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದ್ರು. ಯಾಕಂದ್ರೆ ಶೂಟಿಂಗ್ ಸಂದರ್ಭದಲ್ಲಿ ಸ್ಟುಡಿಯೋದಲ್ಲೇ ನಾವು ರೀಲ್ಸ್ ಅನ್ನ ಮಾಡಿದ್ವಿ, ಸಾರ್ವಜನಿಕ ಸ್ಥಳದಲ್ಲಿ ಮಾಡಿರಲಿಲ್ಲ ಅಂತ ಹೇಳಿದ್ರು. ರೀಲ್ಸ್ಗೆ ಬಳಸಿದಂತಹ ಲಾಂಗ್ ಸಿಗ್ಲೇ ಇಲ್ಲ. ಈ ಬಗ್ಗೆ ವಿನಯ್ ಗೌಡ ಮತ್ತು ಕಿಶನ್ ಅವರನ್ನ ಪ್ರಶ್ನೆ ಮಾಡಿದಾಗ ಅದು ಶೂಟಿಂಗ್ಗೋಸ್ಕರ ತಂದಿದ್ದಂತಹ ಮಚ್ಚು, ಅದನ್ನ ಶೂಟಿಂಗ್ನವರು ತೆಗೆದುಕೊಂಡು ಹೋಗಿರಬಹುದು ಅಂತ ಹೇಳಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಸಲಿ ಮಚ್ಚಿನ ಬಗ್ಗೆ ಮಾಹಿತಿಯೇ ಸಿಕ್ಕಿಲ್ಲ ಇಬ್ಬರಿಂದಲೂ. ನಿನ್ನೆ ಸ್ಥಳ ಮಹಜರು ಮತ್ತು ವಿಚಾರಣೆ ಮುಕ್ತಾಯ ಆದ್ಮೇಲೆ ವೈದ್ಯಕೀಯ ತಪಾಸಣೆ ಮಾಡಿ ಇಬ್ಬರನ್ನು ಕೂಡ ತಡರಾತ್ರಿಯೇ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ರೀಲ್ಸ್ಗಾಗಿ ಬಳಸಿದ್ದ ಅಸಲಿ ಲಾಂಗ್ ಪತ್ತೆಯಾಗದ ಕಾರಣ ಇಬ್ಬರನ್ನು ಕೂಡ ಕಸ್ಟಡಿಗೆ ಕೊಡಿ ಅಂತ ಹೇಳಿ ನ್ಯಾಯಾಧೀಶರಿಗೆ ಪೊಲೀಸರು ಮನವಿಯನ್ನ ಮಾಡಿಕೊಳ್ತಾರೆ. ವಿಚಾರಣೆಯ ಬಳಿಕ ಕೋರ್ಟ್ ಇಬ್ಬರನ್ನು ಕೂಡ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶವನ್ನ ಹೊರಡಿಸಿದ್ದು, ಸದ್ಯ ರಜತ್ ಮತ್ತು ವಿನಯ್ ಗೌಡ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ.